ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರು ಮತ್ತು ದೇವತೆಗಳು ಇದ್ದಾರೆ. ಈ ಎಲ್ಲ ದೇವರನ್ನು ಪೂಜಿಸುವುದು, ಎಲ್ಲ ದೇವರ ಮಂತ್ರವನ್ನು ಪಠಿಸುವುದು ಅಸಾಧ್ಯವೆಂದೇ ಹೇಳಬಹುದು. ಆದರೆ ರಾಮನ ಈ ಒಂದು ಮಂತ್ರವನ್ನು ಪಠಿಸುವ ಮೂಲಕ ನಾವು 33 ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಮುಕ್ಕೋಟಿ ದೇವರ ಆಶೀರ್ವಾದಕ್ಕಾಗಿ ಈ ಒಂದು ರಾಮ ಮಂತ್ರ ಪಠಿಸಬೇಕು. ಯಾವುದು ಆ ಮಂತ್ರ ಅಂತ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಮುಕ್ಕೋಟಿ ದೇವರುಗಳಿಗೆ ಸಮರ್ಪಿತವಾದ ಮಂತ್ರ ರಾಮ ಮಂತ್ರ ಯಾವುದು, ಸರ್ವದೇವರ ಮಂತ್ರ ಯಾವುದು ಅಂತ ನೋಡೋಣ ಬನ್ನಿ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಥವಾ 33 ಕೋಟಿ ದೇವತೆಗಳನ್ನು ಪೂಜಿಸಲಾಗುತ್ತದೆ ಎನ್ನುವ ಉಲ್ಲೇಖಿಸಲಾಗಿದೆ. ಈ ಮುಕ್ಕೋಟಿ ದೇವರುಗಳನ್ನು ವಸು, ರುದ್ರ, ಆದಿತ್ಯ ಮತ್ತು ಇಂದ್ರ ಹೀಗೆ ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಈ ಮುಕ್ಕೋಟಿ ದೇವರುಗಳಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯನಿರ್ವಹಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಎಲ್ಲ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವ ತುಂಬಾನೇ ಕಠಿಣ ಹಾಗೂ ಇದು ಅಸಾಧ್ಯವಾದ ಕೆಲಸವೂ ಹೌದು. ಆದರೆ ಶ್ರೀರಾಮನ ಮಂತ್ರವನ್ನು ಪಠಿಸುವುದರಿಂದ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದ ಫಲ ಪ್ರಾಪ್ತವಾಗುತ್ತದೆ. ಭಗವಾನ್ ರಾಮನಿಗೆ ಸಮರ್ಪಿತವಾದ ಸರಳವಾದ ಈ 3 ಪದಗಳ ಮಂತ್ರವು ಅವನ ಭಕ್ತರ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ಮುಕ್ಕೋಟಿ ದೇವರಿಗೂ ಒಂದೇ ಮಂತ್ರವಾದ ಆ ಮಂತ್ರ ರಾಮ ಮಂತ್ರ ಯಾವುದು ಅಂತ ನೋಡೋಣ ಬನ್ನಿ. ಮುಕ್ಕೋಟಿ ದೇವರಿಗೂ ಸಮರ್ಪಿತವಾದ ರಾಮ ಮಂತ್ರವಿದು. ಓಂ ಸರ್ವ ದೇವಾತ್ಮಕಾಯ ನಮಃ. ಓಂ ಸರ್ವ ದೇವಾತ್ಮಕಾಯ ನಮಃ. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಎರಡನೆಯದು ರಾಮ ಮಂತ್ರದ ಅರ್ಥವೇನು. ಓಂ 33 ಕೋಟಿಗಳ ದೇವತೆಗಳ ಹೃದಯದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ನಾನು ಆರಾಧಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ. ಮೂರನೆಯದು, ರಾಮ ಮಂತ್ರ ಸೃಷ್ಟಿಯಾಗಿದ್ದು ಹೇಗೆ. ರಾಮನ ಹೆಸರಿನಲ್ಲಿರುವ ಸರ್ವ ದೇವಾತ್ಮಕಾಯ ಎನ್ನುವ ಶಬ್ದವು ಸಂಖ್ಯಾಶಾಸ್ತ್ರದಲ್ಲಿ 107 ಪ್ರತಿನಿಧಿಸುತ್ತದೆ. ರಾಮನನ್ನು ಸರ್ವ ದೇವಾತ್ಮಕಾಯ ಎಂದು ಶ್ರೀರಾಮನ ಅಷ್ಟೋತ್ತರ ಶತಮಾನವಲಿಯಲ್ಲಿ ಅಥವಾ ರಾಮನ 108 ಹೆಸರುಗಳಲ್ಲಿ ಒಂದೊಂದೇ ವಿವರಿಸಲಾಗಿದೆ. ಆದ್ದರಿಂದ ಆ ಮಂತ್ರವು ರಾಮನನ್ನು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಗಳಿಗೂ ದೇವರಿಗಳಿಗೂ ಸಮಾನಾದವನು ಎಂಬುದನ್ನು ಹೇಳುತ್ತದೆ. ನಾಲ್ಕನೆಯದು, ರಾಮ ಮಂತ್ರವನ್ನು ಪಠಿಸುವುದು ಹೇಗೆ. ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರವಿಲ್ಲ. ನೀವು ಪ್ರತಿದಿನ ಕನಿಷ್ಠ 27 ಬಾರಿ ಅಥವಾ 54 ಅಥವಾ 108 ಬಾರಿ ಅಥವಾ ಕೆಲಸ ಮಾಡುವಾಗ, ನಡೆಯುವಾಗ, ಹಗಲು ರಾತ್ರಿಯ ಯಾವುದೇ ಸಮಯದಲ್ಲಿ ಬಯಸಿದಷ್ಟು ಎಷ್ಟು ಬಾರಿ ಈ ಮಂತ್ರವನ್ನು ಜಪಿಸಬಹುದು. ಮಂತ್ರವನ್ನು ಜಪಿಸಲು ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಅಥವಾ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಬದಲಾಗಿ ರಾಮನಲ್ಲಿ ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ಪಠಿಸಿದರೆ ಅಷ್ಟೇ ಸಾಕುವುದು. ಕಲ್ಕಿ ಬೀಜ ಮಂತ್ರ. ವಿಷ್ಣುವಿನ ಈ ಮಂತ್ರವು ಅವನ ಕಲ್ಕಿ ಅವತಾರದೊಂದಿಗೆ ಸಂಬಂಧವನ್ನು ಹೊಂದಿರುವ ಮಂತ್ರವಾಗಿದೆ. ಈ ಕಲ್ಕಿ ಮಂತ್ರವು ಕೂಡ ಶ್ರೀರಾಮ ಅಷ್ಟೋತ್ತರ ಶತಮಾವಲಿಯಲ್ಲಿ ಅಥವಾ ರಾಮನ 108 ಹೆಸರುಗಳಿಂದ ಸೃಷ್ಟಿಯಾದ ಮಂತ್ರವಾಗಿದೆ. ವಿಷ್ಣುವಿಗೆ ಸಮರ್ಪಿತವಾದ ಈ ಮಂತ್ರವು 53 ಸಂಖ್ಯೆಯನ್ನು ಹೊಂದಿತ್ತು. ಇದು ಕಲ್ಕಿ ಹೆಸರನ್ನು ಆಧರಿಸಿದೆ.
ಓಂ ಕಲ್ಕಿನೇ ನಮಃ. ಓಂ ಕಲ್ಕಿನೇ ನಮಃ. ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬೋದು. ಕಲ್ಕಿ ಮಂತ್ರವನ್ನು ಕೂಡ ಮೇಲೆ ತಿಳಿಸಿದ ರಾಮನ ಮಂತ್ರವನ್ನು ಪಠಿಸುವುದರ ಅಂತೆಯೇ ಪಠಿಸಬಹುದು. ರಾಮ ಮಂತ್ರವನ್ನು ಪಠಿಸುವುದರಿಂದ ನೀವು ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಷ್ಟು ಫಲವನ್ನು ಪಡೆದುಕೊಳ್ಳುತ್ತೀರಾ. ಇದು ಸ್ನೇಹಿತರೆ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.